2022ರಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಆವರಣ ಆಳಂದ್ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳ ಮೇಲೆ ಕೇಂದ್ರ ಮಂತ್ರಿ ಭಗವಂತ ಖೂಬಾ, ಅಲ್ಲಿಯ ಆಳಂದ್ ಶಾಸಕ ಸುಭಾಷ್ ಗುತ್ತೇದಾರ್, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಇವರೆಲ್ಲ ಕಾರ್ಗಳ ಮೇಲೆ, DCSP ಕಾರ್ಗಳ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿ ಹಲ್ಲೆ ಮಾಡ್ತಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ತಲ್ವಾರ್ಗಳನ್ನ ತೆಗೆದುಕೊಂಡು ಬಂದು ದಾಳಿ ಮಾಡ್ತಾರೆ. ಯಾರು ಹಿಂದೂಗಳು ಪೂಜೆಗೆ ಬರ್ತಾರೆ ಅವ್ರನ್ನ ಬಿಡೋದಿಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಭಯ ಹುಟ್ಟಿಸೋದಕ್ಕಾಗಿ ಚಾವಣಿ ಮೇಲೆ ಕಲ್ಲುಗಳನ್ನು ಇಟ್ಟಿದ್ರು, ಲಾಠಿಗಳನ್ನು ಇಟ್ಟಿದ್ರು. 8 ಪ್ರಕರಣ ದಾಖಲಾಯ್ತು. ಮುಸ್ಲಿಮರ ದರ್ಗಾದ ಮುಸ್ಲಿಂ ಕಮಿಟಿ ಜೊತೆಗೆ ಮತ್ತು ಕಾಂಗ್ರೆಸ್ ಜೊತೆಗೆ ಮಾತುಕತೆ ಆದ ಪರಿಣಾಮ ಗಂಭೀರ ಪ್ರಕರಣ ಇದ್ರೂ ಕೂಡ, ಮತ್ತು ವ್ಯಾಜ್ಯಗಳ ಒಂದು ಇಲಾಖೆ ಇದೆ, ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, ಅವರಿಗೆ ಒಪಿನಿಯನ್ ಕೇಳ್ತಾರೆ, ಈ ಕೇಸನ್ನ ನಾವು ವಾಪಸ್ ಪಡಿಬಹುದಾ ಅಂತ. ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋಕೆ ಬರೋಂಗಿಲ್ಲ, ಚಾರ್ಜ್ ಶೀಟ್ ಆಗಿದೆ, ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ, ಅವರು ಅಪರಾಧ ಮಾಡಿದ್ದಾರೆ ಅನ್ನುವಂಥ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿದ್ರು ಕೂಡ ನಿನ್ನೆ ದಿನ ಕರ್ನಾಟಕದ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರ ಅವರ 8 ಕೇಸ್ಗಳನ್ನ ವಾಪಸ್ ಪಡೆಯುವುದರ ಮೂಲಕ ಇಂತಹ ಗಲಭೆಕೋರರಿಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಸಂವಿಧಾನದ ಪಾಠ ಹೇಳುವಂತಹ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಮಂತ್ರಿಯಾಗಿರುವಂತಹ ತವರಿನಲ್ಲಿ ಇಂತಹ ಗಲಭೆಕೋರರನ್ನ ಮುಕ್ತವಾಗಿ ಇವರು ಬಿಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಗಲಭೆಕೋರರ ಪರ ನಿಂತ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಶಿವಸೇನಾ ಪಕ್ಷ ಇದನ್ನ ಖಂಡಿಸುತ್ತೆ. ಇವರು ಹಿಂಪಡೆದಂತಹ ಕೇಸ್ಗಳ ವಿರುದ್ಧ ನಾವು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೇವೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೊತ್ತು, ಬಾಯಿ ತೆಗೆದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ತಮ್ಮದೇ ಚಿತಾಪುರ್ನ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದವರದ್ದು ಕೇಸನ್ನ ವಾಪಸ್ ತಗೊಂಡ್ರು. ಹೈಕೋರ್ಟ್ ಇದು ಸರಿಯಲ್ಲ ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿದೆ. ಅದರಿಂದಲೂ ಕೂಡ ಪಾಠ ಕಲಿದೇಲೇನೆ ಇವತ್ತು ಮತ್ತೆ 8 ಕೇಸುಗಳನ್ನ ಈ ಮಾನ್ಯ ಘನವೆತ್ತ ಕಾಂಗ್ರೆಸ್ ಕೈ ಸರ್ಕಾರ ವಾಪಸ್ ಪಡೆಯುವುದಿರುವಂತದ್ದು ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ವಿರೋಧಿ ಕೃತ್ಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.